ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಫ್ರೆಂಡ್ಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ SP ಹರಿಶ್ಚಂದ್ರ ಅಣ್ಣನ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡೋಕ್ಕೆ ಅಂತ ಬರ್ತಾ ಇರಬೇಕಾದ್ರೆ ಅರ್ಧ ದಾರಿಲಿ ಗಾಡಿ ನಿಲ್ಸ್ಕೊಂಡು ನಿಂತ್ಕೋತಾನೆ. ಏನಾಗಿದೆ ಈ ಜನಗಳಿಗೆ, ಅಣ್ಣನ ಬಗ್ಗೆ ವಿಚಾರಿಸೋಣ ಅಂತ ಹೋದರೆ ಯಾರು ಸಹ ಒಂಚೂರು ಜನಗಳು ಬಾಯೇ ಬಿಡ್ತಿಲ್ಲ. ನಾನು ಹಿಂಗಪ್ಪ ಹುಡುಕ್ಲಿ ಅಂತ ಬೈಕೋತಾ ಇರ್ತಾನೆ. ಹಾಗೆ ಅವನು ಮಾಡ್ತಾ ಇರೋದು ಒಳ್ಳೆ ಕೆಲಸ, ಆದರೆ ಕಾನೂನು ಪ್ರಕಾರ ತಪ್ಪಲ್ವಾ. ಅದಕ್ಕೆ ಜನಗಳು ಬೇರೆ ಇವನನ್ನ ದೇವ್ರ ರೀತಿ ಮೆರೆಸ್ತಾ ಇದ್ದಾರೆ. ಆದರೆ ಇದು ಎಲ್ಲೆಲ್ಲಿಗೆ ಹೋಗಿ ಮುಟ್ಟುತ್ತೋ ನನಗಂತೂ ಒಂದು ಗೊತ್ತಿಲ್ಲ ಅಂತ ತುಂಬ ಟೆನ್ಷನ್ ಮಾಡ್ಕೋತಾ ಇರ್ತಾನೆ. ಹಾಗೆ ನನ್ನ ಕಡೆ ತನ್ನ ಮಗಳು ಕನಸು ಮನೇಲಿ ಮಲಗೋದೆ ಇನ್ನೂ ಅಪ್ಪ ಬಂದಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಕನಸು ಅವರಿಗೆ ಫೋನ್ ಮಾಡ್ತಿರ್ಬೇಕಾದ್ರೆ, ಅಪ್ಪ ಇನ್ನೂ ಯಾವಾಗ ಬರ್ತೀಯ, ಬಾರಪ್ಪ, ನಾನು ನಿನ್ನನ್ನು ನೋಡಬೇಕು ಅಂತ ಕರಿತಿರ್ಬೇಕಾದ್ರೆ, ಅದು ಆಗಲ್ಲ ಮಗಳೇ, ಇನ್ನೂ ಕೆಲಸ ಮುಗ್ದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಫೋನ್ನ ಕಿತ್ಕೊಬಿಟ್ಟು ಮಾಲಿನಿ ಮಾತಾಡೋಕೆ ಹೋಗ್ತಿರ್ಬೇಕಾದ್ರೆ, ಕೊಡುವಮ್ಮ ನನ್ನ ಅಪ್ಪನ ಜೊತೆ ಮಾತಾಡಬೇಕು ಅಂತ ಕೇಳ್ತಾ ಇರ್ತಾಳೆ. ನೋಡು ಹರಿ, ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಆಲ್ರೆಡಿ ಮಿನಿಸ್ಟರಿಂದ ನನಗೆ ತುಂಬ ಪ್ರೆಷರ್ ಇದೆ. ನೀನು ಅಟ್ ಅನಿ ಕಾಸ್ಟ್ ಈ 24 ಅವರ್ಸ್ ಒಳಗೆ ನೀನು ಆ ಅಣ್ಣ ಯಾರೋ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಂಡು ಬರಲೇಬೇಕು. ಅಲ್ಲಿವರೆಗೂ ನೀನು ಮನೆಗೆ ಬರುವಾಗಿಲ್ಲ. ನಾಳೆನೇ ಸಹ ಬೇಕಾದ್ರೆ ಕನಸನ್ನ ನೋಡ್ಬೋದು ಅಂತ ಅಂದಾಗ ಹರಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಶಂಕರ ಮಲಗಿರ್ತಾನೆ. ಹಾಗೆ ಎಚ್ಚರಿಕೆ ಆದಮೇಲೆ, ಅಮ್ಮಿಯವರೇ ಸ್ವಲ್ಪ ಎದ್ದೇಳಿ, ಕೈ ಜವ್ ಹಿಡ್ಕೊಂಡಿದೆ ಅಂತ ಅಂದಾಗ, ಇಲ್ಲ ಇಲ್ಲ ಆಗಲ್ಲ ಅಂತ ಗೌರಿ ಹೇಳ್ತಾ ಇರ್ತಾಳೆ. ಯಾಕ್ರಿ ಹಿಂಗಂತೀರಾ, ಕೈ ತುಂಬ ಜವ್ ಹಿಡ್ಕೊಂಡಿದೆ ಅಂತ ಅನ್ಬೇಕಾದ್ರೆ, ಇಡೀ ರಾತ್ರಿ ಎಲ್ಲ ಹೂವಿನ ಕೈ ಮೇಲೆ ಮಲ್ಸ್ಕೊಂಡಿರ್ತೀರಾ, ನಾನು ಮಾತ್ರ ಮಲಗಿದ್ರೆ ಜವ್ ಹಿಡ್ಕೊಳ್ಳುತ್ತೆ ಅಲ್ವಾ ಅಂತ ಅಂದಾಗ, ಏನ್ರಿ ಭುವಿಗೆ ಕಂಪೇರ್ ಮಾಡ್ತೀರಾ, ಭುವಿ ತೂಕ ಎಷ್ಟು, ನಿಮ್ಮ ತೂಕ ಎಷ್ಟು ಅಂತ ಅಂದಾಗ, ನನಗೆ ಅದೆಲ್ಲ ಗೊತ್ತಿಲ್ಲ, ಇವತ್ತು ಹಗ್ಡೆ, ಇಡೀ ರಾತ್ರಿ ನಾನು ನಿಮ್ಮನ್ನು ಹಗ್ ಮಾಡ್ಕೊಂಡೆ ಮಲ್ಕೋಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ಹಾಗಾದರೆ ನಾನು ಸ್ನಾನಕ್ಕೆ ಹೆಂಗೆ ಹೋಗೋದು ಅಂತ ಅಂದಾಗ, ಸ್ನಾನಕ್ಕಾರ ಹೋಗಿ ಶಾಪಿಂಗಾರ ಹೋಗ್ರಿ, ನಾನಂತೂ ಹಗ್ ಮಾಡ್ಕೊಂಡೆ ಇರೋದು ಅಂತ ಗೌರಿ ಹೇಳ್ತಾ ಇರಬೇಕಾದ್ರೆ, ಹಾಗಾದರೆ ಕಿಸ್ ಡೇ ದಿನ ಪ್ರತಿ ರಾತ್ರಿವರೆಗೂ ಸಹ ಕಿಸ್ ಮಾಡ್ಕೊಂಡೇ ಇರೋದಾ ಅಂತ ಅನ್ಬೇಕಾದ್ರೆ, ಆಸೆ ನೋಡಿ ಇದಕ್ಕೇನು ಕಮ್ಮಿ ಇಲ್ಲ ಅಂತ ಬೈತಾ ಇರ್ತಾಳೆ. ಆಸೆ ಎಲ್ಲ ಕಣ್ರಿ, ಡೌಟು, ಅದಕ್ಕೆ ಕೇಳ್ತಾ ಇದ್ದೀನಿ. ಇವಾಗ ಪ್ಲೀಸ್ ಕಣ್ರಿ, ಒಂದು 5 ನಿಮಿಷ ಎದ್ದಾಳ್ರಿ, ಕೈ ತುಂಬ ಜವ್ ಇಟ್ಕೊಂಡಿದೆ, ಆಮೇಲೆ ಬೇಕಾದರೆ ಮಲ್ಕೊಳ್ಳಿರಂತೆ ಅಂತ ಅಂದಾಗ ತುಂಬ ಹಠನ ಮಾಡ್ತಾ ಇರ್ತಾಳೆ. ಓಕೆ ಓಕೆ ಇಟ್ಸ್ ಓಕೆ, ಪರವಾಗಿಲ್ಲ, 5 ನಿಮಿಷ ಮಾತ್ರ ಟೈಮ್ ಕೊಡ್ತೀನಿ ಅಂತ ಗೌರಿ ಎದ್ದಾಗ, ಅಯ್ಯೋ ಅಮ್ಮ ಕೈ ತುಂಬ ನೋವಾಗಿದೆ ಅಂತ ಶಂಕರ ಹೇಳ್ತಾ ಇರ್ತಾನೆ. ಹಾಗೆ ಶಂಕರ, ಅಯ್ಯೋ ಅಮ್ಮ ತುಂಬ ನೋವಾಗ್ತಿದೆ ಅಂತ ಅಂದಾಗ, ಹೌದಾ ಜೋಗಿಯವರೇ, ತುಂಬ ನೋವಾಗ್ತಿದ್ಯಾ, ಇದಕ್ಕೊಂದು ಮೆಡಿಸಿನ್ ಇದೆ ನನ್ನ ಹತ್ರ ಅಂತ ಅಂದಾಗ, ಹೋಗ್ರಿ ತಗೋಬೋಗ್ರಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಹೋಗೋ ರೀತಿ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದು ಶಂಕರನಿಗೆ ಸಿಕ್ಕಾಬಟ್ಟೆ ಕಚಕಳಿ ಕೊಡ್ತಾ ಇರ್ತಾಳೆ. ಅವನಿಗಂತೂ ನಗುನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗದೆ ಇರಬೇಕಾದ್ರೆ, ನೋಡಿ ನೋಡಿ ನನ್ನ ಕೈ ಸರಿಯಾಯಿತು, ಇವಾಗ ನನ್ನ ಬಿಟ್ಬಿಡಿ ಅಂತ ಹೋಗ್ತಿರ್ಬೇಕಾದ್ರೆ ಬಂದು ಹಗ್ ಮಾಡ್ಕೋತಾಳೆ. ಪ್ಲೀಸ್ ಬಿಡ್ರಿ, ಸ್ನಾನಕ್ಕೆ ಹೋಗಬೇಕು ಅಂತ ಅಂದಾಗ, ಎಲ್ಲಾದರೂ ಹೋಗ್ರಿ, ನಾನಂತೂ ಹಗ್ ಮಾಡ್ಕೊಂಡೇ ಇರ್ತೀನಿ ಅಂತ ಅಂದಾಗ, ಸರಿ ನನ್ನ ಜೊತೆ ಬನ್ನಿ ಅಂತ ಸ್ನಾನಕ್ಕೆ ಅವನು ಸಹ ಅವಳನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ವಿಜಿ ಮನೇಲಿ ಪುರೋಹಿತರನ್ನ ಕರೆಸಿರ್ತಾಳೆ. ಹಾಗೆ ಮತ್ತೆ ಪುರೋಹಿತರು ಕೇಳ್ತಾ ಇರ್ತಾರೆ, ಅಮ್ಮವ್ರು ಎಲ್ಲಿ ಅಂತ ಅಂದಾಗ, ಅವ್ರಿಗೆ ಹುಷಾರಿಲ್ಲ, ಪರವಾಗಿಲ್ಲ, ನನ್ನ ಹತ್ರನೇ ಏನೇ ಇದ್ರು ಹೇಳಿ ಅಂತ ಅಂದಾಗ, ನೋಡಮ್ಮ ಮಹಾಶಿವರಾತ್ರಿ ಬರ್ತಾ ಇದೆ, ತಲಾಂತರ ಅಂತಂದಲೂ ಸಹ ಈ ಮನೇಲಿ ಪೂಜೆನ ಬಂದಿದ್ದಾರೆ, ತುಂಬ ಭಯ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು. ಯಾಕೆ ಅಂತ ಅಂದರೆ, ಇವತ್ತಿನ ದಿನ ಶಿವ ಪಾರ್ವತಿ ಮದುವೆ ಆಗಿದ್ದ ದಿನ, ಹಾಗೆ ಶಿವಲಿಂಗ ಪ್ರಕಟಣೆ ಆಗಿದ್ದಿನ ದಿನ, ಹಾಗೆ ಶಿವರಾತ್ರಿ ಹಬ್ಬದ ದಿನ ರಾತ್ರಿ ಎಲ್ಲ ಜಾಗರಣೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತಮ್ಮ. ಹಾಗೆ ನಾವು ಉಪವಾಸ ಇದ್ದು ಜಪ ಮಾಡಿ ದೇವರ ದರ್ಶನ ಮಾಡೋದ್ರಿಂದ ಅಜ್ಞಾತವಾಗಿರೋ ಅವ್ರ ಜೀವನ ಸರಿ ಹೋಗುತ್ತೆ, ಮುಖಂಡ ಖಂಡಿತ ಅವ್ರ ಮೇಲೆ ದೃಷ್ಟಿ ಬಿಟ್ಟೇ ಬಿಡ್ತಾನೆ ಅಂತ ಪುರೋಹಿತರು ಹೇಳ್ತಾ ಇರ್ತಾರೆ. ಹಾಗೆ ನಿದ್ದೆ ಎಲ್ಲ ಮಾಡದೆ ಬೆಳಗೂ ಸಹ ಜಾಗರಣೆ ಮಾಡಬೇಕು. ಆದರೆ ಈಗಿನ ಕಾಲದಲ್ಲಿ ಹಂಗಲ್ಲ, ತುಂಬ ಚೇಂಜ್ ಆಗಿಬಿಟ್ಟಿದ್ದಾರೆ. ಕ್ರಿಕೆಟ್ ಆಡೋದು, ಹಾಗೆ ರೀಲ್ಸ್ ನೋಡೋದು, ಮೋಜು ಮಸ್ತಿ ಎಲ್ಲ ಪ್ರತಿಯೊಂದನ್ನು ಮಾಡ್ಕೊಂಡು ಕುತ್ಕೊಬಿಡ್ತಾರೆ. ಇದೆಲ್ಲ ರೀಲ್ಸ್ಗಾಗಿ ಮಾಡ್ತಾರೆ ಹೊರತು ಇನ್ಯಾವ ನೆಮ್ಮದಿಗೋಸ್ಕರ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಕಟ್ಟುನಿಟ್ಟಾಗಿ ಈ ಪೂಜೆನ ಮಾಡಿದರೆ ಆ ಭಗವಂತ ನಿಮ್ಮ ಊಹೆಗೂ ಮೀರಿದ ಪ್ರತಿಫಲನ ಕೊಟ್ಟೆ ಕೊಡ್ತಾನೆ ಅಂತ ಅನ್ಬೇಕಾದ್ರೆ, ಖಂಡಿತ ನೀವು ಹೇಳ್ದಂಗೆ ಮಾಡ್ತೀವಿ. ಶ್ರದ್ಧಾ ಭಕ್ತಿಯಿಂದ ಈ ಪೂಜೆ ಹಾಗೂ ಹಬ್ಬನ ನಾವು ಖಂಡಿತ ಮಾಡ್ತೀವಿ ಅಂತ ಈ ಕಡೆ ವಿಜಿ ಹೇಳ್ತಾ ಇರ್ತಾಳೆ. ಹಾಗೆ ಅಮ್ಮ, ನಾಡ್ದು ಶಿವರಾತ್ರಿ ಹಬ್ಬ ಇದೆ ಅಮ್ಮ, ಎಲ್ಲನೂ ಸಹ ರೆಡಿ ಮಾಡ್ಕೊಂಡಿರಿ, ನಾನು ಪೂಜೆ ಸಮಯಕ್ಕೆ ಬಂದಿರ್ತೀನಿ, ಭಜನೆಗೆಲ್ಲ ಏರ್ಪಾಡು ಮಾಡ್ಕೊಳ್ಳಿ, ನಿಜವಾಗ್ಲೂ ಖಂಡಿತ ನಿಮಗೆ ಒಳ್ಳೇದಾಗುತ್ತೆ. ಹಾಗೆ ಈ ವಿಷಯ ಎಲ್ಲನೂ ಪಾರ್ವತಮ್ಮಂಗೆ ಹೇಳಿ ಅಂತ ಅಂದಾಗ, ಸರಿ ಆಯಿತು ಹೋಗ್ಬಿಟ್ಟು ಬನ್ನಿ, ನಾನು ವಿಷಯನ ಎಲ್ಲರಿಗೂ ಹೇಳ್ತೀನಿ ಅಂತ ವಿಜಿ ಮತ್ತೆ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ವಿಜಯ್ ಹೇಳ್ತಾ ಇರ್ತಾಳೆ, ಮನೇಲಿ ಎಲ್ಲರೂ ತುಂಬ ನೋವಲ್ಲಿದ್ದಾರೆ, ಈ ಪೂಜೆಯಿಂದಾದರೂ ಒಳ್ಳೇದಾದರೆ ಅಷ್ಟೇ ಸಾಕು ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ. ಇನ್ನೊಂದು ಕಡೆ DC ಮಾಲಿನಿಗೆ ಈ ಕಡೆ ಗಂಗಾ ಕಾಲ್ ಮಾಡ್ತಿದ್ರೆ ಅವಳಿಗೊಳಗೆ ತುಂಬ ಕೋಪ ಬರ್ತಾ ಇರುತ್ತೆ. ಏನು ವಿಷಯ ಅಂತ ಫೋನ್ ರಿಸೀವ್ ಮಾಡಿ ಕೇಳ್ತಿರ್ಬೇಕಾದ್ರೆ, ನಮಸ್ಕಾರ DC ಮೇಡಮ್ ಅವ್ರಿಗೆ, ಸಿಟಿಲಿ ಇಷ್ಟೊಂಥರ ಸೌಂಡ್ ಮಾಡ್ತಾ ಇದ್ರು ಸಹ ಏನು ಗೊತ್ತಿಲ್ಲದ ರೀತಿ ಕೂತ್ಕೊಬಿಟ್ಟಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ.
ಹಾಗೆ ಮತ್ತೆ ಬೇಕು ಬೇಕು ಅಂತ ಗಂಗಾ ಕೇಳ್ತಾ ಇರ್ತಾಳೆ. ಅಲ್ಲ ಒಂದೇ ಮನೇಲಿದ್ದೀರಂತೆ ನೀವು ಮತ್ತು ನಿಮ್ಮ ಗಂಡ, ಅದೇ ಅವನ ಹೆಸರೇನು? ಓಹೋ ಹರಿ, ಅವನು ನೀವು ಒಟ್ಟಿಗೆ ಇದ್ದೀರಂತಲ್ಲ, ಡಿವೋರ್ಸ್ ಆದರೂ ಸಹ ಒಂದೇ ಮನೇಲಿ ಇರ್ಬೋದಾ? ಹಾಗಂತ ನಾನಂತೂ ಕೇಳಲ್ಲಪ್ಪ. ಯಾಕೆ ಅಂತಂದರೆ ಅದು ನಿಮ್ಮ ಪರ್ಸ್ನಲ್ಲು, ಕಂಡೋರ್ ಪರ್ಸ್ನಲ್ ಎಲ್ಲ ಕೇಳಿಕೊಂಡು ಕುತ್ಕೊಳ್ಳೋವಷ್ಟು ಟೈಮು ನನಗಿಲ್ಲಪ್ಪ ಅಂತ ಹೇಳ್ಕೊತಾ ಇದ್ರೆ, ಈ ಕಡೆ ಮಾಲಿನಿ ಮಾತ್ರ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಆದರೆ ಈ ಟೈಮಲ್ಲೆಲ್ಲ ಈ ಲವ್ವಿ ಡವ್ವಿ ಬೇಕಿತ್ತ ಅಂತ ಅಂದಾಗ, ನನ್ನ ಪರ್ಸ್ನಲ್ ವಿಷಯಕ್ಕೆ ನೀನು ತಲೆ ಹಾಕ್ಬೇಡ, ನೀನೇನು ಕಾಲ್ ಮಾಡಿದ್ಯಾ ಅಷ್ಟು ಹೇಳಿದ್ರೆ ಸಾಕು ಅಂತ ಕೋಪದಿಂದ ಮಾಲಿನಿ ಹೇಳ್ತಿರ್ಬೇಕಾದ್ರೆ, ಕೂಲ್ ಮಾಲಿನಿ ಕೂಲ್, ಹೊರಗೆ ನೋಡಿದರೆ ಹತ್ಕೊಂಡು ಉರಿತಾ ಇದೆ, ನೀವು ನೋಡಿದರೆ ಒಳಗಡೆ ಐಸ್ ಕ್ಯಾಂಡಿ ಆಟ ಆಡ್ತಿದ್ರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ ಅಂತ ನಗಾಡ್ತಾ ಇರ್ತಾಳೆ. ಹಾಗೆ ನಾನು ಹೇಳಿದ್ರೆ ನಿನಗೆ ಸರಿಯಾಗಿ ಅರ್ಥ ಆಗಲ್ಲ ಅಲ್ವಾ, ನಿನಗೆ ಸರಿಯಾದವರು ವ್ಯಕ್ತಿ ನಮ್ಮ ಮಿನಿಸ್ಟರು, ಅವ್ರ ಕೈಲೇ ಕೊಡ್ತೀನಿ ಮಾತಾಡು ಅಂತ ಅಂದಾಗ ಮಾಲಿನಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಿರ್ಬೇಕಾದ್ರೆ ಶಿವರುದ್ರಪ್ಪ ಫೋನ್ ತಗೊಂಡು ಹೇಳ್ತಾ ಇರ್ತಾನೆ, ಹಲೋ ಮಾಲಿನಿ, ಏನು ನಿಂದು ಹತ್ಯೆ ಆಗ್ತಿದೆ ಅಲ್ಲ, ಆಶ್ರಮದ ಪೇಪರ್ನ ತೊಗೊಬಂದು ಕೊಡ್ತೀನಿ ಅಂತ ಅಂದೆ, ಆ ಕೆಲಸನೂ ಮಾಡಿಲ್ಲ, ಹಾಗೆ ಅಣ್ಣನ ವಿಷಯ ಇಲ್ಲಿವರೆಗೆ ಬಂತು ಅಂತಲೂ ಹೇಳಿಲ್ಲ, ಯಾಕೆ ಹೆಂಗೈತೆ ಈ ಕಡೆ ಬಂದೆ ಅಲ್ವಲ್ಲ, ನನ್ನ ಅಸಿಸ್ಟೆಂಟ್ ಬೇರೆ ಅಂತ ಬೈತಾ ಇರ್ತಾನೆ. ಹಾಗೆ ಮಾಲಿನಿ ಹೇಳ್ತಾ ಇರ್ತಾಳೆ, ನೋಡಿ ಸರ್ ಅದು ಅಷ್ಟು ಈಸಿಯಾದ ಕೆಲಸ ಇಲ್ಲ, ಅನಾಥಾಶ್ರಮ ಗೌರಿ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ, ಎಲ್ಲ ಪೇಪರ್ ಅವಳ ಹತ್ರ ಇದೆ, ಅದು ಅವಳ ಪರ್ಸ್ನಲ್ಲು, ಹಂಗಾಗಿ ಅಷ್ಟು ಈಸಿಯಾಗಿ ನಿಮಗೆ ಆ ಪೇಪರ್ನ ತಂದು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರೆ ಶಿವರುದ್ರಪ್ಪನಿಗೆ ಕೆಂಡದಷ್ಟು ಕೋಪ ಬರ್ತಾ ಇರುತ್ತೆ. ಹಾಗೆ ಅಲ್ಲ ಯಾಕೆ ಆಗಲ್ಲ ಅಂತ ಹೇಳ್ತಾ ಇದೆಯಾ, ಅವಳ ಹತ್ರ ಒರಿಜಿನಲ್ ಪತ್ರ ಇದ್ರೂ ಇರಲಿ, ಅಸಲಿ ಕಾಗದ ಪತ್ರಗಳನ್ನು ನೀನು ಪ್ರಿಂಟ್ ಮಾಡಿಸ್ಬಿಟ್ಟು ನನ್ನ ಹೆಸರಿಗೆ ಮಾಡಿಸ್ಕೊಡು, ಇದು ನಿನ್ನ ಕೈಲಿ ಮಾಡೋಕ್ಕಾಗಲ್ವಾ, ಡಿ ಸಿ ಆಗಿ ಇಷ್ಟು ನಿನ್ನ ಕೈಲಿ ಮಾಡೋಕ್ಕಾಗಲ್ವಾ, ನಾನು ಚಿಟಿಕೆ ಹೊಳೆದ್ರೊಳಗೆ ಕೆಲಸನ ಮಾಡ್ತಿದ್ದೆ, ಆದರೆ ನನ್ನ ಹೆಸರಲ್ಲೂ ಲೀಕ್ ಆಗಬಾರ್ದು ಅಂತ ಸುಮ್ಮನೆ ಇದ್ದೀನಿ ಅಂತ ಹೇಳ್ತಾ ಇದ್ರೆ ಮಾಲಿನಿಗೋಷ್ಟು ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಅಣ್ಣನ ಬಗ್ಗೆ ಅಷ್ಟೇ ಏನೇನು ಸುದ್ದಿ ಸಿಗುತ್ತೋ ಅದನ್ನೆಲ್ಲ ಡೀಟೇಲ್ಸ್ನ ತಂದು ಕಲೆಕ್ಟ್ ಮಾಡಿ ನನಗೆ ಹೇಳ್ಬೇಕು, ಇಲ್ಲ ಅಂತಂದರೆ ಹದ ಕಾಯಿಸ್ಬೇಕಾಗುತ್ತೆ ನಿನಗೆ, ಮಡಗಮ್ಮ ಫೋನ್ ಅಂತ ಕೋಪದಿಂದ ಹೇಳ್ಬೇಕಾದ್ರೆ ಮಾಲಿನಿ ಫೋನ್ ಕಟ್ ಮಾಡಿಬಿಡ್ತಾಳೆ. ಫೋನ್ ಕಟ್ ಮಾಡಿ ಶಿವರುದ್ರಪ್ಪನ ಬೈಕೋತಾ ಇರ್ತಾಳೆ. ಅಧಿಕಾರ ಇದೆ ಅಂತ ಕಾಡಿನ ಹುಲಿ ತಾನೇ ರಾಜ ಅಂತ ಅಂದ್ಕೊಂಡಿತ್ತಂತೆ, ಅದೇ ರೀತಿ ನೀನು ಮೆರಿತಿದೀಯಾ, ಮೇರಿ ಎಷ್ಟು ದಿನ ಮೆರಿತೀಯಾ, ನನಗೂ ಒಂದು ಟೈಮ್ ಬಂದೇ ಬರುತ್ತೆ, ಆವಾಗ ನನ್ನ ಹತ್ರ ಅಧಿಕಾರ ಬಂದಮೇಲೆ ನೋಡು ಯಾವ ರೀತಿ ಚಾಟ್ನ ಏಟಿನ ನಿನಗೆ ಕೊಡ್ತೀನಿ, ಆ ಚಾಟು ಏಟಿಂದ ನೀನು ಹೆಂಗೆ ಲೈಫ್ ಲಾಂಗ್ ನೆನ್ಕೋಬೇಕು ಆ ರೀತಿ ಮಾಡೇ ಮಾಡ್ತೀನಿ ಅಂತ ಬೈಕೋತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಂಕರನ ಹಗ್ ಮಾಡ್ಕೊಂಡೇ ಬರ್ತಾ ಇರಬೇಕಾದ್ರೆ, ನಾವು ಆಲ್ರೆಡಿ ಹಾಲಿಗೆ ಬಂದಿದ್ದೀವಿ, ದಯವಿಟ್ಟು ಬಿಟ್ಬಿಡ್ರಿ, ಯಾರಾದರೂ ನೋಡಿದರೆ ಸುಮ್ಮನೆ ನಮಗೆ ನಾಚಿಕೆ ಆಗುತ್ತೆ ಅಂತ ಅಂದಾಗ, ನನಗೇನಾಗಲ್ಲಪ್ಪ, ನೋಡಿದರೆ ಗಂಡ ಹೆಂಡ್ತಿ ಅಂತ ಅನ್ಕೋತಾರೆ, ನಾನಂತೂ ಹಗ್ಡೆ ಅಲ್ವಾ, ಹಗ್ ಮಾಡ್ಕೊಂಡೇ ಇರ್ತೀನಿ, ಇಲ್ಲ ಅಂತಂದರೆ ಇದಕ್ಕೆ ಅವಮಾನ ಕಣ್ರಿ ಈ ಡೇಗೆ ಅಂತ ಗೌರಿ ಹೇಳ್ತಾ ಇರ್ತಾಳೆ. ಪ್ಲೀಸ್ ಕಣ್ರಿ ಬಿಟ್ಬಿಡ್ರಿ, ನನಗೆ ತುಂಬ ಮುಜುಗರ ಆಗ್ತಿದೆ ಅಂತ ಶಂಕರ ಹೇಳ್ತಾ ಇರಬೇಕಾದ್ರೆ, ಸರಿ ಆಯಿತು ನಾನು ಬಿಡ್ತೀನಿ ಅಂತ ಅಂದರೆ ತೆರಿಗೆ ಕಟ್ಟಬೇಕು ಅಂತ ಹೇಳ್ತಾ ಇರ್ತಾಳೆ. ಏನದು ಕೇಳಿ ಅಂತ ಅಂದಾಗ, ಗಂಡ ಹೆಂಡತಿ ಮಧ್ಯೆ ಇನ್ನೇನಿರುತ್ತೆ ಅಂತ ಅಂದಾಗ ಶಂಕರ ಗೌರಿ ಹಣ್ಣೆಗೆ ಒಂದು ಮುತ್ತು ಕೊಡ್ತಾನೆ. ಈಗಲಾದರೂ ಬಿಡ್ರಿ ಅಂತ ಅಂದಾಗ, ಸರಿ ಆಯಿತು ನಾನು ಇವಾಗ ಬಿಟ್ಟಿದ್ದೀನಿ, ಆದರೆ ರೂಮಿಗೆ ಬಂದಾಗ ನಾನು ನಿಮ್ಮನ್ನು ಹಗ್ ಮಾಡ್ಕೋತೀನಿ, ಅವಾಗೇನಾದರೂ ಕ್ಯಾತೆ ತೆಗೆದ್ರೆ ದೊಡ್ಡ ಯುದ್ಧನೇ ಮಾಡಬೇಕಾಗುತ್ತೆ ಅಂತ ಅಂದಾಗ, ನೋಡಿ ಯುದ್ಧ ಅಂತ ಅಂದಾಗ ನೆನಪಾಯಿತು, ಆ ಮಾಲಿನಿಗೂ ಹಾಗೆ ನಮ್ಮ ಬ್ರದರ್ಗೂ ಏನು ಯುದ್ಧ ಆಯಿತು ನನಗಂತೂ ಗೊತ್ತಿಲ್ಲ, ಅಥವಾ ಅವರಿಬ್ಬರ ನಡುವೆ ಏನಾದರೂ ಲವಿ ಡವಿ ಶುರು ಆಗ್ಬಿಡ್ತಾ, ಯಾರು ಹೇಳೋರು ಅಂತ ಶಂಕರ ಹೇಳ್ತಾ ಇದ್ರೆ, ಆ ಥರ ಆದರೆ ನನಗಂತೂ ಫುಲ್ ಖುಷಿ ಕಣ್ರಿ ಅಂತ ಗೌರಿ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಇಬ್ಬರು ನಗಾಡ್ತಾ ಇರಬೇಕಾದ್ರೆ ಹರಿ ತುಂಬ ಟೆನ್ಷನ್ ಮಾಡ್ಕೊಂಡು ಬಂದೇ ಬಿಡ್ತಾನೆ. ಹರಿ ನೋಡಿ ಆಶ್ಚರ್ಯದಿಂದ ಇಬ್ಬರು ಹಾಗೆ ನಿಂತ್ಕೊಬಿಡ್ತಾರೆ. ಹಾಗೆ ಹರಿ ತುಂಬ ಬೇಜಾರಿಂದ ಬರ್ತಿರ್ಬೇಕಾದ್ರೆ, ಅಲ್ಲ ಬ್ರದರ್ ಏನಾಯಿತು ಖುಷಿಯಿಂದ ಬರ್ತಿದ್ದೀರಾ ಅಂತಂದರೆ, ಆ್ಯಪ್ ಮರ ಹಾಕ್ಕೊಂಡು ಬರ್ತಿದ್ರಲ್ಲ ಏನಾಯಿತು ಅಂತ ಅಂದಾಗ, ಏನಂತ ಹೇಳಿ ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಗಿದೆ, ಅಲ್ಲಿಗೆ ಹೋದಾಗಿಂದಲೂ ಸಹ ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬಿಡ್ತಿಲ್ಲ, ಈ ಅಣ್ಣನ ಕೇಸ್ ಇಟ್ಕೊಂಡು ನನ್ನ ಪ್ರಾಣ ಹಿಂಡ್ತಾ ಕೂತಾಳೆ, ಕೂತ್ರು ಸಹ ಬಿಡ್ತಿಲ್ಲ, ನಿಂತರೂ ಬಿಡ್ತಾ ಇಲ್ಲ, ನೀನೊಬ್ಬ ಎಸ್ ಪಿ, ನಿನಗೆಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ, 24/7 ನೀನು ಅವೈಲೇಬಲ್ ಆಗಿರಬೇಕು, ನೀನೊಬ್ಬ ಗೌರ್ಮೆಂಟ್ ಸರ್ವೆಂಟು, ಹಾಗೆ ಹೇಗೆ ಅಂತ ಯಾವಾಗಲೂ ಅಣ್ಣನ ಡೀಟೇಲ್ಸ್ ಕಲೆಕ್ಟ್ ಮಾಡು ಅಂತ ಕಳಿಸ್ತಾ ಇರ್ತಾಳೆ. ನಾನೇನು ಮಾಡಲಿ, ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ, ಕೋರ್ಟೇ ನನಗೆ ಪರ್ಮಿಷನ್ ಕೊಟ್ಟರು ಸಹ ಇವಳು ಮಾತ್ರ ನನ್ನ ಮಗು ಜೊತೆ ಇರೋಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ, ಅದೇನೋ ಹೇಳ್ತಾರಲ್ಲ ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತ, ಆ ರೀತಿ ಆಗಿದೆ, ನನಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇದೆ, ಈ ಕೋಪಕ್ಕೆ ಅಣ್ಣನೋ ನಿನ್ನರು ಕೈ ಸಿಕ್ಕಿದ್ರೆ ಏನು ಮಾಡ್ತೀನಿ ಏನೋ ನನಗಂತೂ ಗೊತ್ತಿಲ್ಲ ಅಂತ ಕೋಪದಿಂದ ಹರಿ ಹೇಳ್ತಾ ಇರಬೇಕಾದ್ರೆ ಶಂಕರನಿಗೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಗೌರಿ ಸಮಾಧಾನ ಮಾಡ್ಕೊ, ಅವಳ ಕೋಪ ಯಾವ ರೀತಿ ಅಂತ ನಿನಗೆ ಗೊತ್ತಲ್ವಾ, ಅವಳ ಕೋಪ ಕಡಿಮೆ ಆಗೋವರೆಗೂ ನಾವೇ ಸಮಾಧಾನದಿಂದ ಇರಬೇಕು ಅಂತ ಅಂದಾಗ, ಎಷ್ಟಂತ ಇರೋಣ ಗೌರಿ, ನನಗೂ ಸಾಕಾಗೋಗಿದೆ, ತಾಳ್ಮೆನದನ್ನು ನಾನು ಕಳ್ಕೊಬಿಟ್ಟಿದ್ದೀನಿ ಅಂತ ಹರಿ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮಾತಾಡ್ತಿರ್ಬೇಕಾದ್ರೆ ಹರಿಗೆ ಫೋನ್ ಬರುತ್ತೆ. ಏನು ಹೇಳ್ತಿದ್ದೀರಾ ಅಂತ ಅಂದಾಗ, ಈ ಕಡೆ ಗೌರಿ ಮತ್ತು ಶಂಕರನಿಗೆ ಟೆನ್ಷನ್ ಆಗ್ತಿರ್ತೀವಿ, ಏನಾಯಿತು ಹರಿ ಅಂತ ಅಂದಾಗ, ಅಣ್ಣನ ಜೊತೆ ಇದ್ದ ಹುಡುಗರು ಒಬ್ಬ ಸಿಕ್ಕಿದ್ದಾನಂತೆ, ಸೊ ನಾನು ಇಮಿಡಿಯೇಟ್ಲಿ ಹೋಗಲೇಬೇಕು ಅಂತ ಅಂದಾಗ, ಒಳಗೆ ಸ್ವಲ್ಪ
ಶಂಕರನಿಗೆ ಟೆನ್ಷನ್ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಗೌರಿ ನಾನು ಬರ್ತೀನಿ ಅಂತ ಅನ್ಬೇಕಾದ್ರೆ, ಬೇಡ ಅಮ್ಮಿಯವರೇ ನೀವು ಹೋಗಬೇಡಿ, ನೀವೇನಾದರೂ ಹೊರಗಡೆ ಹೋದರೆ ನನ್ನ ಜೀವನ ನಾನು ಕೈಯಲ್ಲಿ ಇಟ್ಕೊಂಡು ಇರಬೇಕಾಗುತ್ತೆ ಅಂತ ಶಂಕರ ಹೇಳ್ತಾ ಇರಬೇಕಾದ್ರೆ, ಏನ್ರಿ ಈ ಥರ ಅಂತಿದ್ದೀರಾ ನೀವು, ನಾನು ಡಿ ಸಿ ಆಗಿದ್ದರೆ ಕಳಿಸ್ತಿದ್ರಿ ಅಲ್ವಾ, ನನಗೆಲ್ಲ ಅಭ್ಯಾಸ ಇದೆ ಬಿಟ್ಬಿಡಿ ಶಂಕರ್ ಅವರೇ ಅಂತ ಅಂದಾಗ, ಸರಿ ನಾನು ಬರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಸರಿ ಆಯಿತು ಬನ್ನಿ ಅಂತ ಅಂದ್ಬಿಟ್ಟು ಮತ್ತೆ ಈ ಕಡೆ ಹರಿ ಹೇಳ್ತಾ ಇರ್ತಾನೆ, ಅವ್ನು ಸಿಗದಿದ್ರೇನು ಅವ್ನು ಬಾಲ ಸಿಕ್ಕಿದೆ ಅಲ್ವಾ, ನಾಯಿ ಸಿಗಲಿಲ್ಲ ಅಂತ ಅಂದರು, ನಾಯಿ ಬಾಲ ಸಿಕ್ಕಿದೆ, ಅವನನ್ನು ರಿಮೈಂಡರ್ಗೆ ಹಾಕಿ ಚೆನ್ನಾಗಿ ಬೆಂಡೆತ್ತಿದ್ರೆ ಅಣ್ಣ ಯಾರು ಸತ್ಯನ ಖಂಡಿತ ಹೇಳ್ತಾನೆ ಅಲ್ವಾ ಅಂತ ಅಂದಾಗ, ಗೌರಿ ಅದೇ ರೀತಿ ಮಾಡಿ ಹೊರಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ಪರ್ಸನ್ಗೆ ನಾನು ಕಾಲ್ ಮಾಡಬೇಕು, ಅದನ್ನು ಮಾಡಿ ಮುಗಿಸ್ತೀನಿ ಅಂತ ಅಂದಾಗ ಇವರಿಬ್ರಿಗೂ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಹರಿ ಇನ್ನೊಂದು ಕಡೆ ಡಿ ಸಿ ಮಲನಿಗೆ ಕಾಲ್ ಮಾಡಿಬಿಟ್ಟು, ಮೇಡಮ್ ಆಗಲೇ ಏನೋ ಹೇಳ್ತಿದ್ರಲ್ಲ, ನನ್ನ ಕೆಲಸದ ಬಗ್ಗೆ ಮಾತಾಡ್ತಿದ್ರಲ್ಲ, ಅಣ್ಣನ ಕಡೆ ಒಬ್ಬ ಹುಡುಗ ಸಿಕ್ಕಿದ್ದಾನೆ, ನಮ್ಮ ಕಡೆಯವರೆಲ್ಲರೂ ಲಾಕ್ ಮಾಡಿದ್ದಾರೆ, ಖಂಡಿತ ಅವನನ್ನ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಅಂದಾಗ ವೆರಿ ಗುಡ್ ಅಂತ ಹೇಳ್ತಾ ಇರ್ತಾಳೆ. ಆಮೇಲೆ ನನ್ನ ಮಗಳ ಜೊತೆ ಖಂಡಿತ ಟೈಮ್ ಸ್ಪೆಂಡ್ ಮಾಡಿ ಹೇಳ್ತಾ ಇರಬೇಕಾದ್ರೆ ಮೊದಲು ಕೆಲಸ ಮುಗಿಸಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾ ಇರ್ತಾಳೆ. ಇವಾಗ ನಾನು ಯಾರಿಗೆ ಉತ್ತರ ಕೊಡಬೇಕು ಅವರಿಗೆ ಕೊಟ್ಟಾಗಿದೆ, ಬನ್ನಿ ಹೋಗೋಣ ಅಂತ ಹೋಗ್ತಾ ಇರಬೇಕಾದ್ರೆ ಮತ್ತೆ ಹರಿಶ್ಚಂದ್ರನ್ಗೆ ಕಾಲ್ ಬರ್ತಾ ಇರುತ್ತೆ. ಆ ಕಡೆ ಎಲ್ಲರೂ ಹೇಳ್ತಾ ಇರ್ತಾರೆ, ಸರ್ ಅವ್ನು ತಪ್ಪಿಸ್ಕೊಂಡ ಅಂತ ಅಂದಾಗ, ವಾಟ್ ಏನ್ರಿ ಹೇಳ್ತಿದ್ದೀರಾ, ಅವನನ್ನು ಸರಿಯಾಗಿ ಲಾಕ್ ಮಾಡೋಕೆ ಆಗ್ತಿರ್ಲಿಲ್ವಾ, ತಪ್ಪಿಸ್ಕೊಂಡ ಅಂತ ಅನ್ಬೇಕಾದ್ರೆ ಶಂಕರನಿಗೂ ಗೌರಿಗೂ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ, ಪರವಾಗಿಲ್ಲ ಬಿಡು, ಅವ್ನಿಗೆ ಸೇಫ್ಟಿಗೆ ಹೇಗಿದ್ರು ಅವ್ನ ಫೋಟೋನ ತಗೊಂಡಿರ್ತಾರೆ, ನೋಡಿರ್ತಾರೆ, ಅವ್ನು ಎಲ್ಲೇ ಇದ್ರೂ ಸಹ ಹುಡುಕ್ಬೋದಲ್ವಾ ಅಂತ ಅಂದಾಗ, ಅಯ್ಯೋ ಇವಾಗ ಬೇರೆ ಮಾಲಿನಿಯವ್ರಿಗೆ ಬೇರೆ ಈ ರೀತಿ ಹೇಳಿದ್ರಿ ಏನು ಮಾಡ್ತೀರಾ ಅಂತ ಅಂದಾಗ, ಅವಳದು ಯಾವಾಗಲೂ ಇದ್ದಿದ್ದೆ ಬಿಡಿ ಬ್ರದರ್, ಆದರೆ ಇವನು ತಪ್ಪಿಸ್ಕೊಂಡಲ್ಲ, ಅದೇ ನನಗೆ ಬೇಜಾರಾಗ್ತಿರೋದು ಅಂತ ಹರಿ ಬೇಜಾರು ಮಾಡ್ಕೋತಾ ಇರಬೇಕಾದ್ರೆ ಇನ್ನೊಂದು ಕಡೆ ರೌಡಿಗಳ ಜೊತೆ ಗಂಗಾ ಮಾತಾಡ್ತಾ ಇರ್ತಾಳೆ. ಅಲ್ಲ ವಾಟ್ ಏನು ಹೇಳ್ತಿದ್ದೀರಾ, ನಾಚಿಕೆ ಆಗಲ್ವಾ, ಪೊಲೀಸವ್ರಿಗೆ ಸಿಗ್ತಿರೋ ಆ ಅಣ್ಣನ ಟೀಮು ನಿಮಗೆ ಯಾಕೆ ಸಿಗ್ತಿಲ್ಲ ಅಂತ ಬೈತಾ ಇರ್ತಾಳೆ. ಹಾಗೆ ನಾಚಿಕೆ ಆಗಲ್ವೇನ್ರಿ ಈ ರೀತಿ ಹೇಳ್ತಾ ಇದ್ದೀರಾ, ಸಿಕ್ಕಾಬಟ್ಟೆ ದುಡ್ಡು ಬಿಸಾಕ್ತೀನಿ, ಹಾಗೆ ತಿನ್ಕೊಂಡು ಉಣ್ಕೊಂಡು ಎಂಜಾಯ್ ಮಾಡ್ಕೋತಿದ್ದೀರಲ್ಲ, ಆ ಮಾಲಿನಿ ಮತ್ತು ಹರಿ ಮೇಲೆ ಒಂದು ಕಣ್ಣಿಡಿ ಅಂತ ಹೇಳಿದ್ದೆ ತಾನೆ, ಅವ್ರಿಗೆ ಸಿಗ್ತಿರೋ ಟೀಮು ನಿಮಗೆ ಸಿಗ್ತಿಲ್ಲ, ಹಾಗೆ ಇವಾಗ ಎಸ್ಕೇಪ್ ಆಗಿದ್ದೀನಿ ಅಂತ ಅಂದಮೇಲೆ ಏನ್ರಿ ಅರ್ಥ, ನನಗೆ ಗೊತ್ತಿಲ್ಲ, ನೀವೇನು ಮಾಡ್ತಿರೋ ಎತ್ತ ಮಾಡ್ತಿರೋ ಗೊತ್ತಿಲ್ಲ, ನೀವಂತೂ ಹಣ್ಣನ ಟೀಮಿಂದ ತಪ್ಪಿಸ್ಕೊಂಡಿರೋ, ನಾವು ಹುಡುಕ್ಲೇಬೇಕು, ಅವನನ್ನು ಕರ್ಕೊಬಂದು ನನ್ನ ಕಣ್ಣು ಮುಂದೆ ನೀವು ಒಪ್ಪಿಸ್ಲೇಬೇಕು, ಮೀನು ಹಿಡಿಬೇಕು ಅಂತ ಅಂದರೆ ಮೀನಿಗೆ ಯಾವ ರೀತಿ ಆಹಾರ ಬೇಕೋ ಅದನ್ನೇ ಹಾಕಿದರೆ, ಬಲೆ ಬೀಸಿದರೆ ಖಂಡಿತ ಸಿಗುತ್ತೆ, ಅವ್ನು ಸಿಕ್ಕಿದ್ರೆ ಖಂಡಿತ ಅಣ್ಣ ಯಾರು ಅಂತ ನಾವು ಕಂಡುಹಿಡಿಬೋದು, ನನಗೆ ಟೆನಿ ಕಾಸ್ಟ್ ನೀವು ಅವನನ್ನ ಹುಡ್ಕೊಂಡು ಬರಲೇಬೇಕು ಅಂತ ಆರ್ಡರ್ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಕೋಪದಿಂದ ಹೇಳ್ತಾ ಇರ್ತಾಳೆ, ಏ ಅಣ್ಣ ನೀನೆಲ್ಲಿದೆಯಾ, ಖಂಡಿತ ಸಿಕ್ಕೊಂಡು ಆಗ್ತೀಯಾ, ಅದು ನಮ್ಮ ಆಟಗಳಿಗೆ ಹಾಗೆ ಅಡ್ಡಕ್ಕೆ ನೀನು ಬರ್ತಾ ಇದೆಯಲ್ವಾ, ನಿನ್ನ ಸುಮ್ಮನೆ ಬಿಡಲ್ಲ, ನೀನು ಬರೀ ಕೆಟ್ಟವ್ರನ್ನ ಕೊಲೆ ಮಾಡಿದ್ರು ಬೇಜಾರಾಗ್ತಿರ್ಲಿಲ್ಲ, ಆದರೆ ನಿನ್ನಿಂದೆ ಈ ಕಡೆ ಒಳ್ಳೆಯರಾಗಿರೋ ಗೌರಿ ಮತ್ತು ಹರಿ ಟಾರ್ಗೆಟ್ ಮಾಡ್ತಿದ್ದಾರೆ, ಅವರಂತೂ ನಿನ್ನನ್ನು ಖಂಡಿತ ಬಿಡಲ್ಲ, ನಮ್ಮ ಕಣ್ಣು ಮುಂದೆ ಬಂದೇ ಬರ್ತೀಯ ಒಂದಲ್ಲ ಒಂದು ದಿನ ಅಂತ ಗೌನ್ಗ ಹೇಳ್ತಾ ಇರ್ತಾಳೆ. ಹಾಗೆ ಅಣ್ಣನ ಟೀಮ್ಗಳೆಲ್ಲ ಒಟ್ಟಿಗೆ ಬಂದು ಹೇಳ್ತಾ ಇರ್ತಾರೆ, ಅಲ್ಲ ಅಣ್ಣ ನಾವೆಲ್ಲ ಇಲ್ಲೇ ಇದ್ದೀವಿ, ಪೊಲೀಸರ ಕೈಗೆ ಅಣ್ಣದ ಒಬ್ಬ ಗ್ಯಾಂಗ್ ಅವನು ಸಿಕ್ಕವನೆ ಅಂತ ಹೇಳ್ತಿದ್ದಾರಲ್ಲ, ಏನಣ್ಣ ಇದು ಅರ್ಥ ಅಂತ ಅಂದಾಗ, ಯಾರೋ ಬೇಕು ಅಂತ ಟಾರ್ಗೆಟ್ ಮಾಡಿದ್ದಾರೆ, ಅಥವಾ ಬೇರೆ ಯಾವುದೋ ಒಂದು ಗುಂಪು ಈ ರೀತಿ ನಾಟಕ ಮಾಡ್ತಾ ಇದೆ, ಏನಾದರೂ ಬಾಯಿ ಬಿಡ್ಸೋಕ್ಕೆ ಅಂತ ಮಾಡ್ತಾ ಇದ್ದಾರೆ, ಆದರೆ ಖಂಡಿತ ನೀವು ತಲೆ ಕೆಡಿಸ್ಕೋಬೇಡಿ, ನಮ್ಮನ್ನು ಅವರು ಹುಡ್ಕೋಕ್ಕಾಗಲ್ಲ, ಬೆಕ್ಕು ಎಷ್ಟೇ ಆಟ ಆಡಿದ್ರು ಹುಲಿ ಆಗೋಕ್ಕಂತೂ ಖಂಡಿತ ಆಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ನಾವೇನಾದರೂ ಸಿಗಾಕೊಂಡ್ರೆ ಏನಣ್ಣ ಮಾಡೋದು ಅಂತ ಹುಡುಗರು ಕೇಳ್ತಾ ಇರ್ತಾರೆ. ಹಾಗೆ ನಾವೇನಾದರೂ ಸಿಗಾಕೊಂಡ್ರೆ ಏನಣ್ಣ ಮಾಡೋದು ಅಂತ ಅನ್ಬೇಕಾದ್ರೆ, ನೀವು ತಲೆ ಕೆಡಿಸ್ಕೋಬೇಡಿ, ಒಂದು ವೇಳೆ ಸಿಗಾಕೊಂಡ್ರೆ ನಮ್ಮ ಪ್ರಾಣ ಕೊಟ್ಟಾದರೂ ನಿಮ್ಮನ್ನು ಕಾಪಾಡ್ತೀನಿ ಅಂತ ಅಂದಾಗ, ಆ ರೀತಿ ಎಲ್ಲ ಹೇಳ್ಬೇಡಿ, ನೀವು ನಮ್ಮ ಜೊತೆ ಇದ್ದರೆ ಅದೇ ನಮಗೆ ದೊಡ್ಡ ಧೈರ್ಯ, ನಮಗೆ ನೀವು ಬೇಕಣ್ಣ ಅಂತ ಎಲ್ಲರೂ ಬಂದು ಹಗ್ ಮಾಡ್ಕೋತಿರ್ಬೇಕಾದ್ರೆ, ನೀವು ತಲೆ ಕೆಡಿಸ್ಕೋಬೇಡಿ, ಈ ಸಮಾಜನ ಕ್ಲೀನ್ ಮಾಡಬೇಕು, ಕೆಟ್ಟವ್ರನ್ನೆಲ್ಲ ಹೋಗಿಸ್ಲೇಬೇಕು, ಅದೇ ನಮ್ಮ ಧ್ಯೇಯ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿಗೆ ಸಂಜೆಗೆ ಎಂಟಾಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್.